ಒಂದು ಒಳ್ಳೆಯ ಶುದ್ಧ ಚಿಂತನೆಯ ಕಡೆಗೆ ನಿಮ್ಮ ಗಮನವನ್ನು ಹರಿಸಿ ಈಗ ಒಂದು ಒಳ್ಳೆಯ ಸಂಕಲ್ಪ ಮಾಡೋಣ. ನಾನು ಯೋಗ ಸಂಕಲ್ಪ ಹೇಳ್ತೀನಿ, ದಯವಿಟ್ಟು. ನಾನು ಒಬ್ಬ ಆರೋಗ್ಯಕರ ಸಂಕಲ್ಪ ಮಾಡುತ್ತೇನೆ. ನನ್ನ ಪ್ರತಿಯೊಂದು ಕೆಲಸದಿಂದಲೂ ಸಮೃದ್ಧಿಯ ಸ್ನೇಹಪೂರ್ಣ ವಾತಾವರಣ ನಿರ್ಮಿಸುವ ಪ್ರಯಾಸ ಮಾಡುತ್ತೇನೆ ಮತ್ತು ಅಜ್ಞಾನ ಕೇಂದ್ರಿತ ಜೀವನ ಸ್ಥಾನದಲ್ಲಿ ಯೋಗಮಯ ಮತ್ತು ವಿವೇಕಮಯ ಜೀವನ ನಡೆಸುತ್ತಾ ವಿಶ್ವ. ಈಗ ಮುಂದಿನ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ ಅಂತೇಳಿ ಜ್ಞಾನ ಮುದ್ರೆ ಮಾಡಿ ನೇರವಾಗಿ ಕೂತ್ಕೊಡ್ರಿ. ಬಲಗೈಗಳು ವೃತ್ತಾಕಾರವಾಗಿ ಮಡಿಸಿ, ನಾಲಿಗೆನೆ ಮಡಿಸ್ಬೇಕು, ಹೊರಗಾಕಿ ಸ್ವಲ್ಪ ನಾಲಿಗೆ ಮಡಿಸ್ಬೇಕು. ಸ್ವಲ್ಪ ಒತ್ತಿ ನಿಧಾನವಾಗಿ ಆರಾಮವಾಗಿ ಮಲಗಿಕೊಳ್ಳಿ. ಮೇಲೆ ಇರಬೇಕು, ಆವಾಜ್ ಮಾಡ್ಲಿಕ್ಕೆ ಹೋಗಬೇಡದು. ಹೊಟ್ಟೆಯ ಮೇಲೆ ಇರಬೇಕು. ಓಲಿ ಒಂದು ಉಪಯುಕ್ತವಾದಂಥ ಒಂದು ಆಸನ. ಮುಂದಿನ ಆಸನ ಶಲಭಾಸನ ಅಂತ ಹೇಳಿ ಮಂಡೂಕ ಅಂದರೆ ಕಪ್ಪೆಯನ್ನು ಹೋಲುವಂಥ ಪೇನ್ ಇದೆ, ಅವರು ಈ ಆಸನವನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಎಲ್ಲರೂ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಕುತ್ತಿಗೆ ನೇರವಾಗಿ ಒಳ್ಳೆಯ ಆಸನ. ಇದು ಆಸನದ ಅಂತಿಮ ಸ್ಥಿತಿ. ಬಿಡುತ್ತಾ ಕೈಗಳನ್ನು ಬಿಡಿಸುತ್ತಾ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಹೋಗಿ ಕೆಳಗೆ ಬಗ್ರಿ, ಕೈಗಳನ್ನು ನೆಲಕ್ಕೆ ನಿಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ಮಾಡ್ರಿ. ಯಾರಿಗೆ ನೋವಿದೆ ನೀವು ಮೊಣಕಾಲು ಹಿಡ್ಕೋಬಹುದು ಅಥವಾ ಬೆಂಡಾಗಬಹುದು. ಒಂದು 2 ಸೆಕೆಂಡು. ಆಸನ ಅಂತಿಮ ಸ್ಥಿತಿ. ಓಕೆ, ಈಗ ಉಸಿರು ತೆಗೆದುಕೊಳ್ಳುತ್ತಾ ಪೂರಕ ಈಗ ರೇಚಕದೊಂದಿಗೆ ಓಂಕಾರ ಹೇಳಬೇಕು. ಪೂರಕ ರೇಚಕ. ಪೂರಕ ರೇಚಕ. ವಜ್ರಾಸನ ಸಮಾಧಿಗಳನ್ನು ಒಳಗೊಂಡಿದೆ. ಆಸನಗಳು ಶರೀರಕ್ಕೆ ಫ್ಲೆಕ್ಸಿಬಿಲಿಟಿ, ಸ್ಥಿತಿಸ್ಥಾಪಕತ್ವವನ್ನು ತಂದುಕೊಡ್ತವೆ. ಪ್ರಾಣಾಯಾಮಗಳು ಮಾನಸಿಕ ಸಮತೋಲನವನ್ನು ತರುತ್ತವೆ. ಪ್ರಾಣಾಯಾಮ ಅಂದರೆ ಕಂಟ್ರೋಲ್ಡ್ ಬ್ರೀದಿಂಗ್. As we know, whenever we are anxious, our breathing pattern